ಹಲೋ ಹಾಯ್ ವಾಣಿಶ್ರೀ. ಐ ಥಿಂಕ್ ನನಗಂತೂ ಮೂವಿ ತುಂಬಾ ಖುಷಿ ಕೊಟ್ಟು. ಈ ಜೋನರ್ ಮೂವಿ ಯಾವುದೂ ಬಂದಿದ್ದಿಲ್ಲ ಕನ್ನಡದಲ್ಲಿ ರೀಸೆಂಟ್ ಇಯರ್ಸಲ್ಲಿ. ಅಂದರೆ ಆಸೆ ಪಟ್ಟಷ್ಟು ನಮಗೆ ಸಿಗೋದು ಮೋಸನೇ ಆಗುತ್ತೆ ಅನ್ನೋದಕ್ಕೆ ಒಂದು, ಅಂದರೆ ಜಾಸ್ತಿ ಅತಿ ಆಸೆ ಪಡಬೇಡಿ ಅನ್ನೋದು ಇದ್ರಲ್ಲಿ ಮಾರಲ್ ಇದೆ. ಮತ್ತು ತುಂಬ ಚೆನ್ನಾಗಿ ಅದ್ಭುತವಾಗಿ ದಿಗಂತ್ ಆಗಿರ್ಬೋದು ಅಥವಾ ಸಂಗೀತ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಖುಷಿ ಕೊಟ್ಟಿದ್ದು ನಂಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಡೈಲಾಗ್ ಡೆಲಿವರಿ ತುಂಬಾ ಚೆನ್ನಾಗಿದೆ. ಡೈಲಾಗ್ ಅಂದರೆ ಪಂಚಿಂಗ್ ಡೈಲಾಗ್ಸ್ ಇದೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಹೊಸ ಪ್ರಯತ್ನ ಮಾಡಿದ್ದಾರೆ, ಹೊಸ ಟೀಮು. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಆಲ್ ದ ಗುಡ್ ಲಕ್. ಥ್ಯಾಂಕ್ ಯು. ಯಾ ಹಾಯ್, ನಾನು ವರ್ಷಾ ಸುರೇಶ್ ಅಂತ, ಪ್ಲೇಬ್ಯಾಕ್ ಸಿಂಗರ್. ಬಸಣ್ಣಿ ಬಾ ಹಾಡು ಕೇಳಿದರೆ ನಾನೇ ಹಾಡಿರೋದು. ಅಬೌಟ್ ದ ಮೂವಿ, ಇಟ್ ವಾಸ್ ವೆರಿ ಗ್ರಿಪ್ಪಿಂಗ್. ತುಂಬ ಚೆನ್ನಾಗಿದೆ. ಅಗೇನ್ ದಿಗಂತ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೇನ್ಲಿ ಸಂಗೀತ ಅವರ ರೋಲ್, ಶಿ ಹ್ಯಾಸ್ ಅ ವೆರಿ ಗುಡ್ ರೋಲ್ ಆ್ಯಂಡ್ ದೇ ಹ್ಯಾವ್ ಅ ವೆರಿ ಗುಡ್ ಮೆಸೇಜ್ ಇನ್ ದ ಮೂವಿ. ನಮ್ಮದು ಅಲ್ಲದಿರೋ ಅಂಥ ದುಡ್ಡು ನಮ್ಗೆ ಯಾವತ್ತೂ ದಕ್ಕಲ್ಲ ಅನ್ನೋದು ವೆರಿ ಗುಡ್ ಮೆಸೇಜ್ ದೇ ಹ್ಯಾವ್. ಆ್ಯಂಡ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ದ ಸ್ಕ್ರಿಪ್ಟ್, ಎವ್ರಿಥಿಂಗ್ ಇಟ್ ಈಸ್ ವೆರಿ ಗ್ರಿಪ್ಪಿಂಗ್ ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಸ್ ಆ್ಯನ್ ಆಡಿಯನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಮಿನಿಟ್ವರೆಗೂ ಹಿಂಗೆ ಎಡ್ಜಲ್ಲಿ ಇಟ್ಕೊಂಡಿತ್ತು. ಸೊ ಯಾ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಬಂದು ಸಿನಿಮಾ ನೋಡಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಮಾರಿಗೋಲ್ಡ್ ಒಂದು ರೀತಿ ಕುತೂಹಲ ಸಬ್ಜೆಕ್ಟು. ಎಂಡ್ವರೆಗೂ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಏನು ಎತ್ತ ಹೆಂಗೆ ಅಂತ. ಯಾಕಂದರೆ ಅದು ನಾವು ರಿವ್ಯೂ ಮಾಡುವಾಗಿಲ್ಲ, ಯಾಕಂದರೆ ಮಾಡಿಬಿಟ್ರು ಆಡಿಯನ್ಸ್ಗೆ ಆ ಒಂದು ಕ್ಯೂರಿಯಾಸಿಟಿ ಇರೋದಿಲ್ಲ. ಹಾಗಾಗಿ ತುಂಬ, ಯಾಕಂದರೆ ಭಾಳಷ್ಟು ಜನ ಎಲ್ಲರೂ ಬಂದಿದ್ದಾರೆ, ನಮ್ಮ ಸಿನಿಮಾ ಮಿತ್ರರೆಲ್ಲರೂ ಕೂಡ, ಆಮೇಲೆ ಮಾಧ್ಯಮ ಮಿತ್ರರು ಕೂಡ ಎಲ್ಲ ಬಂದಿದ್ದಾರೆ. ಏನಂದರೆ ಒಂದು ಒಳ್ಳೆಯ ಸಿನಿಮಾನ ಅಚ್ಚುಕಟ್ಟಾಗೆ ಮಾಡಿದ್ದಾರೆ. ಅದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲಬೇಕು. ಹಾಗಾಗಿ ನಿಮ್ಮ ಮುಖಾಂತರ ಅದನ್ನು ಪಬ್ಲಿಸಿಟಿ ಮಾಡಿ, ಅದೇ ರೀತಿ ನಮ್ಮ ಕನ್ನಡ ಜನತೆಯೂ ಕೂಡ ಒಂದು ಒಳ್ಳೆ ಕನ್ನಡ ಚಿತ್ರನ ಉಳಿಸ್ಕೊಬೇಕು, ಗೆಲ್ಲಿಸ್ಕೊಬೇಕು ಅಂತ ಕೇಳ್ಕೊಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ಒಳ್ಳೆ ಸಿನಿಮಾ ನೋಡಿದೆ. ಸೀರಿಯಸ್ಲಿ ಅಂದರೆ ದಿಗಂತ್ ಸರ್ಗೆ ನಾನು ಭಾಳ ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಸೊ ಸರ್ರು ಅಂದರೆ ಇಷ್ಟು ಸಿನಿಮಾಗಳಲ್ಲಿ ಭಾಳಷ್ಟು ಕ್ಲಾಸ್ ಸಿನಿಮಾಗಳು ಮಾಡ್ತಾಯಿದ್ರು. ಇವತ್ತಿಗೆ ಈ ಸಿನಿಮಾ ಒಂದು ಮಾಸ್ ಸಿನಿಮಾ ಆಗಿದೆ. ಆ್ಯಂಡ್ ಅವರು ಪ್ರತಿಯೊಂದು ಡೈಲಾಗ್ಸ್ಗಳು ತುಂಬ ಇಷ್ಟ ಆಯಿತು. ಮಾಸ್ ಡೈಲಾಗ್ಸ್ಗಳು ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. BGM ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಡೈಲಾಗ್ಸ್ ತುಂಬ ಮಜಾ ಕೊಡುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಸರ್ ದಿಗಂತ್ ಸರ್ ಬಾಯಲ್ಲಿ ಈ ಥರ ಡೈಲಾಗ್ಸ್ ಕೇಳೋಕ್ಕೆ ಒಳ್ಳೆ ಮಜಾ. ಕ್ಲಾಸಲ್ಲಿ ಕೇಳ್ತಾ ಇದ್ದಿದ್ದು ಸರ್. ಇದು ಮಾಸ್ ಅಲ್ಲ, ಮಾಸ್ಗಿನ್ನ ಬೇರೆ ರೀತಿನೇ ಇದೆ ಡೈಲಾಗ್. ಆ ಒಂದು ಮಜಾ ನೋಡಬೇಕು ಅಂದರೆ ಎಲ್ಲರೂ ಈ 5ನೇ ತಾರೀಕು ರಿಲೀಸು. ಹಾಗಾಗಿ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಮಾರಿಗೋಲ್ಡ್ ಸಿನಿಮಾಗೆ ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಇಡೀ ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಮಾರಿಗೋಲ್ಡ್ ಸಿನಿಮಾ ನೋಡಿದ್ವಿ. ತುಂಬ ಥ್ರಿಲ್ಲರ್ ಜಾನರ್, ತುಂಬ ಟ್ವಿಸ್ಟ್ಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಘು ನಿಡುವಳ್ಳಿ ಅವರ ಡೈಲಾಗು ತುಂಬ ದೊಡ್ಡ ಸ್ಟ್ರೆಂತ್ ಸಿನಿಮಾಗೆ. ತುಂಬ ಒಳ್ಳೆ ಡೈಲಾಗ್ಗಳನ್ನ ಬರೆದಿದ್ದಾರೆ ರಘು ನಿಡುವಳ್ಳಿ ಅವರು. ರಾಗೋದು ಫಸ್ಟ್ ಸಿನಿಮಾ ಇದು. ನಿಜವಾಗ್ಲೂ ಅಂದರೆ ಒಂದು ಬಜೆಟ್ ಒಳಗಡೆಗೆ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಈ ಥರದ ಸಿನಿಮಾಗಳನ್ನು ಹೆಚ್ಚು ಗೆಲ್ಲಿಸಿದರೆ ಹೊಸ ಡೈರೆಕ್ಟರ್ಗಳು ಇಂಡಸ್ಟ್ರಿಗೆ ಬರ್ತಾರೆ, ಪ್ರೊಡ್ಯೂಸರ್ಗಳು ಉಳಿತಾರೆ. ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ನೋಡಿ ಫೀಲ್ ಅಂತೂ ಆಯಿತು. ಒಳ್ಳೆ ಟ್ವಿಸ್ಟ್ಗಳು ಇಟ್ಟಿದ್ದಾರೆ ಸೆಕೆಂಡ್ ಹಾಫ್ ಎಲ್ಲ. ಒಳ್ಳೆ ಸಿನಿಮಾ. ಬಂದು ಥಿಯೇಟ್ರಲ್ಲೇ ಈ ಸಿನಿಮಾನ ನೋಡಿ ಟೀಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮಾರಿಗೋಲ್ಡ್ ನಿಜವಾಗ್ಲೂ ಒಂದು ಗೋಲ್ಡ್ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ವಿಭಾಗದಲ್ಲೂ ಭಾಳ ಅದ್ಭುತವಾದ ತುಣುಕುಗಳು ನೀವು ನೋಡ್ಬೋದು.
ನಮ್ಮ ನಿರ್ದೇಶಕರಾದಂಥ ರಾಘವೇಂದ್ರ ನಾಯಕರು ಭಾಳ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕಥಾ ವಿಭಾಗದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿ ತುಂಬ ಅನುಭವವನ್ನು ಗಳಿಸಿದ್ರು. ಈ ಅನುಭವನ ಒಂದು ಎಲ್ಲೂ ತಪ್ಪುಕಾಗದಿರೋ ಥರದೊಂದು ನಿರ್ದೇಶನವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ದಿಗಂತ್ ಅವರು ದೂಡ್ಬೇಡ ಅಂತ ಏನಂತಿದ್ವಿ, ಎಷ್ಟು ಟಫ್ ಆಗಿ ಎಷ್ಟು ವಿಯರ್ಡ್ ಆಗಿ ಆ್ಯಕ್ಟ್ ಮಾಡ್ಬೋದು ಮಾಡಿದ್ದಾರೆ. ಜೊತೆಗೆ ನಮ್ಮ ಸಂಪತ್ ಮೈತ್ರೆ ಅವರಿಗೆ ಪೈಪೋಟಿ ಕೊಡುವಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಹೈಲೈಟು ರಘು ನಿಡುವಳ್ಳಿ ಅವರ ಸಂಭಾಷಣೆಗಳು. ಎವ್ರಿ ಅದರ್ ಸಂಭಾಷಣೆ ನಿಮ್ಮನ್ನು ನಗಿಸುತ್ತೆ, ಖುಷಿ ಪಡಿಸುತ್ತೆ. ಜೊತೆಗೆ ವೀರ್ ಸಮರ್ಥ ಅವರ ಸಂಗೀತನೂ ಅಷ್ಟೇ ಚೆನ್ನಾಗಿದೆ, ಮತ್ತು ಹೀರೋಯಿನ್ ಸಂಗೀತ ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಟ್ಟಾರೆ ಸೆಕೆಂಡ್ ಹಾಫ್ ಅಂತೂ ಥ್ರಿಲ್ಲರ್, ಬಟ್ ವೆರಿ ಇಂಟೆಲಿಜೆಂಟ್ ಥ್ರಿಲ್ಲರ್. ಟ್ವಿಸ್ಟ್ಗಳು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಏನು ನಡೆಯುತ್ತೆ ಅಂತ. ಫೈನಲಿ ಬಹುಶಃ ನಮ್ಮ ಇಂಟೆಲಿಜೆಂಟ್ ಆಡಿಯನ್ಸ್ 3ನೇ ಸೀನಲ್ಲಿದ್ದರೆ 8ನೇ ಸೀನಲ್ಲಿ ಇರ್ತಾರೆ ಅವರು. ಬಟ್ ಇದರಲ್ಲಿ ಏನೇ ಇಂಟೆಲಿಜೆಂಟ್ ಅಂದ್ರೂ ನಿಮ್ಮ ನಿರೀಕ್ಷೆಗೆ ಮೀರಿದ ಒಂದು ಕ್ಲೈಮ್ಯಾಕ್ಸು, ನಿಮ್ಮ ನಿರೀಕ್ಷೆಗೆ ಮೀರಿದ ಟ್ವಿಸ್ಟ್ಗಳಿದೆ. ಈ ಸಿನಿಮಾ ಗೆಲ್ಲಬೇಕು. ಕನ್ನಡಕ್ಕೆ ಭಾಳ ವಿಶಿಷ್ಟವಾದ ಸಿನಿಮಾ, ತುಂಬ ಇಂಟೆಲಿಜೆಂಟ್ ಹಾರರು, ಥ್ರಿಲ್ಲರು. ದಯವಿಟ್ಟು ಕನ್ನಡದ ಸಿನಿ ಪ್ರೇಕ್ಷಕರು ಈ ಸಿನಿಮಾನ ಗೆಲ್ಲಿಸಿ. ಖಂಡಿತ ಒಂದು ಒಳ್ಳೆ ತಂಡ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುತ್ತೆ ಅನ್ನೋ ಭರವಸೆ ಖಂಡಿತ ನಾನು ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹಾಗೆ ನಮ್ಮ ರಘುವರ್ಧನ್ ಸರ್ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಆಗಿದ್ದು ಕೂಡ, ನಿರ್ದೇಶಕರಾಗಿದ್ದು ಕೂಡ ಬೇರೆ ಒಬ್ಬರಿಗೆ ನಿರ್ದೇಶನದ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ನೀವು ತಿಳ್ಕೋಬೇಕು ಆ ನಿರ್ದೇಶಕ ಎಷ್ಟು ಸ್ಟ್ರಾಂಗ್ ಇದ್ದಾನೆ, ಅವನ ಕಥೆ ಎಷ್ಟು ಸ್ಟ್ರಾಂಗ್ ಇದೆ. ಹಾಗಾಗಿ ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ, ಮಿಸ್ ಮಾಡಿದೆ ನೋಡಿ. ಸ್ವಲ್ಪ ಸ್ಟಾರ್ಟ್ ಆಫ್. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಹಾನಿ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಮಾರಿಗೋಲ್ಡ್ ತಂಡಕ್ಕೆ ನಮ್ಮ ಎಂಟೈರ್ ನನ್ನ ಫ್ರೆಂಡ್ಸ್ಗಳಿಂದ ಎಲ್ಲರ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಒಂದು ಒಳ್ಳೆಯ ಚಿತ್ರ. ಅದೇ ಹೇಳ್ತಾರಲ್ಲ, ಹಣ ಅಂತ ಹೇಳಿದಾಗ ಹೆಣನು ಬಾಯಿ ಬಿಡುತ್ತೆ ಅಂತ ಹೇಳ್ಬಿಟ್ಟು, ಅದೇ ಥರ ಹಣದ ಆಸೆ ಬಂದಾಗ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ, ಅದರಿಂದ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಬೇಕಾಗತ್ತೆ, ಹಣದ ಮೇಲೆ ದುರಾಸೆಯಿಂದ ಅವನ ಫ್ಯಾಮಿಲಿ ಕಳ್ಕೊಳ್ಳೋದಾಗಲಿ ಅಥವಾ ಅದರಿಂದ ಯಾವ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವೆರಿ ಗುಡ್ ಮೆಸೇಜ್. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಡೈಲಾಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಕನ್ನಡದಲ್ಲಿ ಒಂದು ಒಳ್ಳೆಯ ಚಿತ್ರ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ನಾಳೆ ಮೂವಿ ರಿಲೀಸ್ ಆಗ್ತದೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಇಂಥ ಕನ್ನಡ ಚಿತ್ರಗಳು ತುಂಬ ಬೆಳಿಬೇಕು. ನಮ್ಮಂಥ ಎಲ್ಲ ಕಲಾವಿದರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಇಂಥ ಒಳ್ಳೆಯ ಚಿತ್ರತಂಡ ಇನ್ನೂ ಒಂದು 100 ಅಲ್ಲ 200 ಡೇಸ್ ಕಂಪ್ಲೀಟ್ ಆಗೋ ಥರ ಆಗಲಿ. ತುಂಬ ಒಳ್ಳೆಯ ಚಿತ್ರ. ಎಲ್ಲರೂ ಖಂಡಿತವಾಗ್ಲೂ ನಾಳೆ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಕನ್ನಡ ಚಿತ್ರನ ಉಳಿಸಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಲ್ ದ ಬೆಸ್ಟ್ ಟು ಮಾರಿಗೋಲ್ಡ್ ಟೀಮ್ ಅಂತ ಹೇಳಬೇಕು. ನಾಳೆ ಚಿತ್ರ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ. ಬಟ್ ಫಸ್ಟು ಹೋದರೆ ಒಂಥರ ಎಂಟರ್ಟೈನ್ಮೆಂಟ್ ಇದೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್. ಮೋಸ್ಟ್ಲಿ ಲಾಸ್ಟ್ ಸೀನ್ ತನಕ ಕೂತ್ಕೊಂಡಿಲ್ಲ ಅಂದರೆ ಇವಾಗ ಶೋ ಇದ್ರು ಸ್ವಲ್ಪ ಜನ ಇನ್ನೇನು ಮುಗಿತಲ್ಲ ಪಿಕ್ಚರ್ ಅನ್ನೋ ಪಾಯಿಂಟಲ್ಲಿ ಹೊರಗಡೆ ಬರ್ತಾಯಿದ್ರು. ಬಟ್ ಎಲ್ಲರೂ ವಾಪಸ್ ನಿಂತ್ಕೊಂಡು ಇನ್ನು ಮತ್ತೆ ಟೈಟಲ್ ಕಾರ್ಡ್ ಬರೋ ತನಕ ಕಾಯಬೇಕಾಯಿತು ಫುಲ್ ಪಿಕ್ಚರ್ ಅರ್ಥ ಆಗಬೇಕಂದ್ರೆ. ಸೊ ಪ್ಲೀಸ್ ಡು ವಾಚ್. ಆ್ಯಂಡ್ ನಮ್ಮ ದಿಗಿ ಬಗ್ಗೆ ಹೇಳೋಂಗಿಲ್ಲ. ಈಸ್ ಅವರ್ ಚಾಕ್ಲೇಟ್ ಬಾಯ್ ಆಫ್ ಅ ಇಂಡಸ್ಟ್ರಿ ಫಸ್ಟ್ ಥಿಂಗ್. ಆ್ಯಂಡ್ ಸೊ ವಜ್ರಂಗ್ ಶೆಟ್ಟಿ ಡಿಯರ್ ಫ್ರೆಂಡ್ ಸಖತ್ತಾಗಿ ಕಾಣಿಸ್ತವ್ರೆ. ಶೈನಿ ಶೆಟ್ಟಿ ಅವರು ಸೂಪರ್ ಆಗಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ವಿಶ್ ಹಿಮ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಬಟ್ ಪ್ಲೀಸ್ ಓನ್ಲಿ ರಿಕ್ವೆಸ್ಟ್ ಅಂದರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ನಿಮ್ಮ ಒಪಿನಿಯನ್ ಬರ್ಬಿಡಿ. ಅದು ಒಳ್ಳೇದೋ ಕೆಟ್ಟದ್ದು ಏನೋ ಇರಲಿ, ಎವ್ರಿ ಆಡಿಯನ್ಸ್ ಟು ರೈಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಹೇಳೋದನ್ನ ಮರೆತುಬಿಟ್ಟೆ. ಮೈ ವೆರಿ ಗುಡ್ ಫ್ರೆಂಡ್ ಏನು ವಜ್ರಾಂಗ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಬ್ರೋ, ಆಲ್ ದ ವೆರಿ ಬೆಸ್ಟ್. ಹೀಗೆ ನಿಮಗೆ ತುಂಬ ಇನ್ನೊಂದು ನೆಕ್ಸ್ಟ್ ಒಳ್ಳೊಳ್ಳೆ ಮೂವೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ನಮಸ್ಕಾರ. ಮಾರಿಗೋಲ್ಡ್ ನಿಜವಾಗ್ಲೂ ಗೋಲ್ಡ್ ಸಿನಿಮಾ. ಅದ್ಭುತವಾದ ನಟನೆ ನಮ್ಮ ದಿಗಂತ್ ಅವ್ರು ಮಾಡಿದ್ದಾರೆ. ತುಂಬ ಸಿನಿಮಾ ನೋಡಿದ್ದೀನಿ. ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ವೇರಿಯೇಷನ್ಸ್ ಇದೆ. ತುಂಬ ವೇರಿಯೇಷನ್ಸ್ ನೋಡಿದೆ ದಿಗಂತ್. ಈ ಸಿನಿಮಾ ಡಿಫ್ರೆಂಟ್ ದಿಗಂತ್ ನೋಡಿದೆ ಈ ಸಿನಿಮಾದಲ್ಲಿ.
ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಕಷ್ಟಪಟ್ಟು ದುಡ್ಡೇ ಉಳಿಯಲ್ಲ ಅದರಲ್ಲಿ, ಹಾಗೆ ಬಂದು ಈಸಿ ದುಡ್ಡು ಉಳಿಯುತ್ತಾ ಅನ್ನೋದೇ ಒಂದು ಮೆಸೇಜ್ ಈ ಸಿನಿಮಾ. ಮನೆ ಮುಂದೆ ಕೂತ್ಕೊಂಡು ನೋಡುವಂಥ ಸಿನಿಮಾ, ಮೆಸೇಜ್ ಓರಿಯೆಂಟೆಡ್ ಆ್ಯಂಡ್ ಡೈಲಾಗ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಡೈಲಾಗ್ ಸರ್ ಡೈಲಾಗ್ಸ್ ಡಿಫ್ರೆಂಟ್ ಡೈಲಾಗ್ಸ್ ಇದೆ. ಅಫ್ಕೋರ್ಸ್ ಕಾಮಿಡಿನೂ ಬರುತ್ತೆ, ಥ್ರಿಲ್ಲರು ಬರುತ್ತೆ. ಬಟ್ ಐ ವಾಸ್ ಜಸ್ಟ್ ಫಾಲೋಯಿಂಗ್ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಹೌ ಯೂಸ್ ಪ್ಲೇಯಿಂಗ್ ದ ಗೇಮ್ ಅಂತ. ಬಟ್ ಎಲ್ಲವೂ ಲಾಸ್ಟಿಗೆ ಬೇರೆ ನಾವು ಏನೇನು ಅಂದ್ಕೊಂಡಿದ್ವಿ ಅದು ಏನೇನೋ ಆಯಿತು. ಬಟ್ ದಟ್ ಇಸ್ ಆಲ್ ದ ಸಿನಿಮಾ ನಿಮ್ಮನ್ನ ಕೂರಿಸುತ್ತೆ ಸಿನಿಮಾ. ಸೆಕೆಂಡ್ ಹಾಫ್ ಮೇಲೆ ನಿಮ್ಮನ್ನು ಕೂರಿಸುತ್ತೆ ಸಿನಿಮಾ. ಪಕ್ಕಾ ಪೈಸಾ ವಸೂಲ್. 2-2.25 ಗಂಟೆ ನಿಮಗೆ ಒಳ್ಳೆ ಮನೋರಂಜನೆ ಕೊಡುತ್ತೆ ಅಂತ ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡ್ಕೊಬೇಡಿ. ಮನೆ ಮುಂದೆ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ ದಯವಿಟ್ಟು ಮಿಸ್ ಮಾಡಿ. ಥ್ಯಾಂಕ್ ಯು. ಬಾರಣ ಫಸ್ಟ್ ಪ್ರತಾಪ್ ಮಾತ್ರ ನಿಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ಡ್ರೋನ್ ಪ್ರತಾಪ್ ಅವರು ಸುದೀರ್ಘವಾಗಿ ಮಾತನಾಡಲಿದ್ದಾರೆ ಸಿನಿಮಾ ಕುರಿತಾಗಿ. ಮೂವಿ ಭಾಳ ಚೆನ್ನಾಗಿದೆ, ಇಷ್ಟ ಆಯಿತು. ಸಂತಲ್ಲಿ ಮಾಡಿದ್ದಾರೆ, ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ನಂದಿದು ಫಸ್ಟ್ ಪ್ರೀಮಿಯರು ಮೂವಿಲಿ ಅಟೆಂಡ್ ಮಾಡ್ತಿರೋದು. ಇದುವರೆಗೂ ಯಾವ ಪ್ರೀಮಿಯರು ಅಟೆಂಡ್ ಮಾಡಿಲ್ಲ, ಮೂವಿ ಪ್ರೀಮಿಯರು ಫಸ್ಟ್ ಎಕ್ಸ್ಪೀರಿಯನ್ಸು. ತುಂಬ ಚೆನ್ನಾಗಿತ್ತು, ಫೀಲಿಂಗ್ ಗ್ರೇಟ್ಫುಲ್. ತುಂಬ ಮನಸ್ಸಿಗೆ ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜಾಸ್ತಿ ಮೂವಿ ನೋಡಲ್ಲ, ಆದರೂ ಕೂಡ ಖುಷಿಯಾಗಿದೆ. ಸಂಗೀತ ದೀದಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಮಾಜಕ್ಕೆ. ಏನು ಮೆಸೇಜು? ಹೆಣ್ಮಕ್ಳು ಯಾವ ರೀತಿ ಕಷ್ಟಪಡ್ತಾರೆ ಜೀವನದಲ್ಲಿ ಒಂದು ಫ್ಯಾಮಿಲಿನ ಸಾಕೋದಕ್ಕೆ. ಒಂದ್ಸಲ ಇಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ತಾರೆ. ಕ್ಲೈಮ್ಯಾಕ್ಸಲ್ಲಿ ತುಂಬ ಇಷ್ಟ ಆಯಿತು, ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ. ಕಾನ್ಸ್ಟೇಬಲ್ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಎಲ್ಲ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು ಮೂವಿ. ಥ್ಯಾಂಕ್ ಯು. ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಮಾರಿ ಗೋಲ್ಡ್ ಹೆಸರನ್ನ ಕರೆಕ್ಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಮಾರಿನೇ ಬೇರೆ ಥರ ಇದೆ, ಗೋಲ್ಡೇ ಬೇರೆ ಥರ ಇದೆ. ಯಾಕಂಗೆ ಬರ್ದಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ನಾನು ರಾಘವೇಂದ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಏನು ಫಸ್ಟ್ ಸಿನಿಮಾನ ಎಷ್ಟು ಸಿನಿಮಾ ಮಾಡಿದ್ದೀರಾ ಅಂತ. ಮೊದಲನೇ ಸಿನಿಮಾ ಫ್ರಮ್ ಬಿಗಿನಿಂಗ್ ಶಾರ್ಟ್ ಇಂದ ಟಿಲ್ ಕ್ಲೈಮ್ಯಾಕ್ಸ್ ಎಂಡ್ ತನಕ ಪ್ರತಿ ಶಾರ್ಟು ಹಂಗೆ ಹಿಡಿದು ಕೂರಿಸುತ್ತೆ. ಹೊರಗಡೆ ಒಂದು ಸೆಕೆಂಡ್ ಹೋಗ್ಬೇಕು ಅಂತ ಒಂದ್ಸಲ ಪ್ರತಾಪ್ ರೀಸಸ್ ಕೊಡ್ಲಿ ಪ್ರತಾಪ್. ಸೊ ಕಂಪ್ಲೀಟ್ ಆಗಿ ಒಂದು ಸೆಕೆಂಡ್ ಕೂಡ ಅಳ್ಳಾಡದೇ ಇರುವಂಥ ಸಿನಿಮಾ. ಸಂಗೀತಾಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ದಿಗಂತಣ್ಣ ಮತ್ತು ಸಂಗೀತ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಇದ್ರ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮೆಸೇಜ್ ಸ್ಪೆಷಲಿ ರಾಘವೇಂದ್ರ ಅವ್ರು ಕೊಟ್ಟಿದ್ದಾರೆ. 3 ಜನ ರಾಘುಗಳು ಈ ಸಿನಿಮಾಗೆ ಸೇರಿದ್ದಾರೆ. ನಿರ್ಮಾಪಕ ನೀವು ರಾಗುತ್ತಾನೆ, ರಘುವರ್ಧನ್ ಸರ್. ಡೈರೆಕ್ಟರ್ ಕೂಡ ಅಷ್ಟೇ, ಡೈಲಾಗ್ ರೈಟರ್ ಕೂಡ ಅಷ್ಟೇ. ತುಂಬ ಚೆನ್ನಾಗಿ ಮಾಸಿವ್ ಆಗಿ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಪರ್ಫೆಕ್ಟ್ ಕ್ರೈಮ್ ಥ್ರಿಲ್ಲರ್. ಪ್ರತಿ ಶಾಟು ನೆಕ್ಸ್ಟ್ ಏನು ಅಂತ ಕಾಯ್ಕೊಂಡು ಕೂತಿರುವಂಥದ್ದು. ಸಂಗೀತ ಈ ಸಿನಿಮಾದಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ. ತುಂಬ ಮಾಸಿವ್ ಆಗಿ ಇಷ್ಟು ಸಲ ದಿಗಂತ್ ಅವರು ಒಳ್ಳೆ ಎಂಟರ್ಟೈನ್ಮೆಂಟ್ ಲವ್ ಮೂವಿ ಥರ ಇತ್ತು. ಈ ಸಿನಿಮಾದಲ್ಲಿ ನೆಕ್ಸ್ಟ್ ಮಾಸಲ್ಲಿ ಯಾವುದದು ಕಂಪ್ಲೀಟ್ ಮಾಸ್ ಆಗಿ ನಮ್ಮ ಸಂಗೀತ ಆ್ಯಂಡ್ ದಿಗಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ವಜ್ರಾಂಗ್ ಎಲ್ಲಿ ಅವರು ಶೆಟ್ರಲ್ಲಿ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಎಂಟೈರ್ ಮೂವಿ ಒಂದು ಹೇಳ್ತೀನಿ ಕೇಳಿ, ಈ ಮೂವಿ ಮಾರಿ ಗೋಲ್ಡ್ ಅಲ್ಲಿ ನಮ್ಮ ಸಂಗೀತ ಪ್ಯೂರ್ ಗೋಲ್ಡ್. ಕರೆಕ್ಟ್ ತಾನೆ? ದಿಗಂತ್ ವೈಟ್ ಗೋಲ್ಡ್, ದಿಗಂತ್ ಏನು ವೈಟ್ ಗೋಲ್ಡ್, ದಿಗಂತ್ ಗೋಲ್ಡ್ ಜೊತೆ ಡೈಮಂಡು ಡೈಮಂಡು. ಸೊ ತುಂಬಾ ಸಣ್ಣಗೆ ಕ್ಯೂಟ್ ಆಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ದವರು ಮಾಸ ಮೊಕ ಕುಯ್ಯದೆಲ್ಲ ಮಾಡ್ಬಿಟ್ಟವ್ರು ಈ ಸಿನಿಮಾದಲ್ಲಿ. ಹೌದಾನೆ ಸಂಗೀತ? ಹೌದಾನೆ ಸಂಗೀತ? ಸೊ ತುಂಬಾ ವಿಶೇಷವಾಗಿದೆ. ಹೌದು ಹೌದು, ಒಂದು 3 ಸಲ ಅನ್ಬೇಕು ಸಂಗೀತ. ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ, ಈ ಸಿನಿಮಾಯಿಂದ ಸಂಗೀತ ಅವರು ಮತ್ತೆ ದಿಗಂತ್ ಅವ್ರು ಇಲ್ಲಿವರೆಗೂ ನೀವೇನ್ ನೋಡಿದ್ರಿ ದಿಗಂತ್ ಅವರ ಕಾಂಬಿನೇಷನ್, ದಿಗಂತ್ ಅವ್ರನ್ನ ಅದಲ್ಲ ಅಣ್ಣ ಸಖತ್ತಾಗಿ ಮಾಸಿಯಾಗಿ ಏನ್ ಬೇಕೆಲ್ಲ ಮಾಡೋದು. ಕೆಲವು ಡೈಲಾಗ್ಗಳು ಇವ್ರು ಏನ್ರದ ಇವ್ರು ಡಬ್ಬಿಂಗ್ ಬೇರೆ ಮಾಡೋದು ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಆ ಪದಗಳೆಲ್ಲ ಅಣ್ಣವರು ಸುಸಂಸ್ಕೃತವಾಗಿ ಲೀಲಾಚಾರ ಉದುರಿಸೋರೆ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸಂಗೀತನ ಅಷ್ಟೇ ಮಾಸಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಮಾರಿಗೋಲ್ಡ್ ದಯವಿಟ್ಟು ಥಿಯೇಟರ್ ನೋಡಿ. ಒಂದು ಮಾತು ಹೇಳ್ತೀನಿ, ನಾನು ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ, ಇದಲ್ಲ ಓಡಿಸ್ಕೊಂಡು ಹೋಗೋಂಥ ಸೀನ್ ಅಲ್ಲ ಇದು. OTT
OTT-ಲಿ ಪ್ರತಿ ಶಾರ್ಟು ಥಿಯೇಟ್ರಲ್ಲೇ ಇರಬೇಕು ಅಂತ ಪ್ರತಿ ಶಾರ್ಟು ಥಿಯೇಟ್ರಲ್ಲೇ ಕೂತ್ಕೊಂಡು ನೋಡಬೇಕು ಅಂತ ಮಾಡುವಂಥ ಸಿನಿಮಾ ಮಾರಿಗೋಲ್ಡ್. ದಯವಿಟ್ಟು ಗೆಲ್ಲಿಸಿ. ಸಂಗೀತ ಕನ್ನಡದ ಬಹಳ ಪ್ರತಿಭಾವಂತ ಕಲಾವಿದೆ. ನಿಮ್ಗೆ ನೋಡೋಕ್ಕೆ ಇಂಡೋನೇಷ್ಯಾದಿಂದ ಬಂದಿದ್ದೀನಿ, ಹೌದು ಅಲ್ವಾ? ನಿಜ ಹೇಳ್ಬೇಕು ತಾನೆ, ಸುಳ್ಳು ಅಂತ ಹೇಳಿ ಕರೆಕ್ಟ್ ಲೇಟ್ ಬಂದ್ರೆ ಪರವಾಗಿಲ್ಲ. ಆಯ್ತು. ಇವತ್ತು ಇಂಡೋನೇಷ್ಯಾದಲ್ಲಿ ನಟಭಯಂಕರ ಅವಾರ್ಡ್ ಆಯ್ತು. ಮುಗಿಸ್ಕೊಂಡು ಇಳಿದೇಟ್ಗೆ ಇವ್ರು ನೋಡಕ್ ಬಂದ 5 ನಿಮಿಷ ಲೇಟ್ ಆಗಿ. ಈ ಸಿದ್ದರಾಮಯ್ಯ ಅವ್ರಿಗೆ, ಮೋದಿ ಅವರಿಗೆ 0 ಟ್ರಾಫಿಕ್ ಇರ್ತದೆ, ಪ್ರಥಮ್ ಇರಲ್ಲ ಅಂತ ಈ ಸಂಗೀತಕ್ಕೆ ಗೊತ್ತಿಲ್ಲ. 5 ನಿಮಿಷ ಲೇಟ್ ಆಗಿದ್ದಕ್ಕೆ ಮುಖ ಗಂಟು ಹಾಕೊಂಡು ಎಲ್ಲ ಕಡೆ ಮಾಡಿ ಬಂದಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಂಡರ್ಫುಲ್ ಸಿನಿಮಾ, ದಯವಿಟ್ಟು ಗೆಲ್ಲಿಸಿ ಥಿಯೇಟ್ರಲ್ಲಿ. ನಿಮ್ಮ ಕೈ ಮುಗಿತೀನಿ. ಒಳ್ಳೆ ಸಿನಿಮಾ. ಥ್ಯಾಂಕ್ ಯು. ಹೀರೋ ಆಗ್ತಾರೆ ಹೌದು, ಹೇಳಿದೆ ನಾನು ಅಲ್ಲಿ ಬಿಗ್ ಬಾಸ್ ಎಲ್ಲ ಹೇಳಿದ್ದಾನೆ ಹೀರೋ ಆಗಿ ಮಾಡ್ಬೇಕು ಅಂತ. ಕಾಯ್ತಾ ಇದ್ರಲ್ಲ ನೀವು ಎಲ್ಲ ಬಂದ್ಬಿಡಿ. ಬಿಗ್ ಬಾಸ್ ಎಲ್ಲ ಇಲ್ಲೇ ಬಂದ್ಬಿಡಿ, ಈಶಾನಿ ಬಂದ್ಬಿಡಿ. ಅಲ್ಲ ಓಕೆ ಡನ್. ಓಕೆ ಡನ್ ಮಾಡಿ. ಮಾರಿಗೋಲ್ಡ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅಂದರೆ ಒಂದು ಒಳ್ಳೆ ಮೆಸೇಜ್ ಇದೆ. ಅದಕ್ಕಿಂತ ಮೇಲಾಗಿ ಸಂಗೀತ ಆ್ಯಕ್ಟಿಂಗ್ ಮತ್ತು ದಿಗಂತ್ ಸರ್ ಆ್ಯಕ್ಟಿಂಗ್ ಅಂತೂ ಕಿಲ್ಲಿಂಗ್. ಆ್ಯಕ್ಚುಲಿ ತುಂಬ ನೈಜವಾಗಿ ಅಂದರೆ ಅಷ್ಟು ಸಸ್ಪೆನ್ಸ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು, ಒಂದು ಒಳ್ಳೆ ಮೆಸೇಜ್ ಇರುವಂಥ ಮೂವಿ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಲಿ ಅಂತ ಎಲ್ಲರೂ ಕೇಳಬೇಕು. ಮಾರಿಗೋಲ್ಡ್ ಸಿನಿಮಾ ಚೆನ್ನಾಗಿದೆ. So sweet, so sweet, that's so nice. ಸಿನಿಮಾ ಮ್ಯಾಮ್ ಲಾಸ್ಟ್ ಟೈಮ್ ಮಾತಾಡ್ತಿದ್ರು ಅದು ನಿಜ. ಎಲ್ರಿಗೂ ನಮಸ್ಕಾರ. ಸೊ ಆಬ್ವಿಯಸ್ಲಿ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ನಾವು ಎಲ್ಲರೂ ಇದ್ದೀವಿ ಅಂತ. ಆ್ಯಂಡ್ ಕ್ಷಮಿಸಿ, ಕನ್ನಡ ಇವಾಗ ಇನ್ನ ಕಲಿತಾ ಇದ್ದೀನಿ. ಬಟ್ ಸಂಗೀತ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಕ್ಯಾಸ್ಟ್ ಟೀಮಲ್ಲಿ ಎಲ್ಲ ಆ್ಯಕ್ಟ್ರೆಸಸ್, ಡೈರೆಕ್ಟರ್ ಒಬ್ಬರು ಇರಲಿ ಮತ್ತು ಪ್ರೊಡಕ್ಷನ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಗ್ರಾಟ್ಸ್, ಯು ಆ್ಯಕ್ಟೆಡ್ ರಿಯಲಿ ವೆಲ್. ಕಂಗ್ರಾಟ್ಸ್ ಸರ್, ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬನ್ನಿ, ಈ ಮೂವಿ ಡೆಫಿನೆಟ್ ಆಗಿ ನೋಡಿ. ಸಸ್ಪೆನ್ಸ್ ಆಗಿತ್ತು, ಕಾಮಿಡಿನೂ ಸ್ವಲ್ಪ ಇತ್ತು, ಡೈಲಾಗ್ಸ್ಗೆ ಪಂಚಸ್ ಇತ್ತು, ಮತ್ತು ಅವ್ರ ಆ್ಯಕ್ಟಿಂಗ್ ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಎಲ್ಲರೂ ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಡೆಫಿನೆಟ್ಲಿ ಕಮ್ ಅಂಡ್ ವಾಚ್ ಮಾರಿಗೋಲ್ಡ್. ಮಚ್ ಲವ್. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ಸ್. ನೀವೆಲ್ಲ ಬಂದಿದ್ದು ಖುಷಿ ಆಗ್ತಿದೆ. ಈ ಒಂದು ಹ್ಯಾಪಿ ಒಕೇಶನಲ್ಲಿ ನಾನು ಭಾಗವಹಿಸ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಮೊದಲನೇದಾಗಿ ಮಾರಿಗೋಲ್ಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಥೆಯಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಂಗೆ ಆಗ್ಬೋದೇನೋ ಅಂತ. ನಾವು ಸುಮಾರು ಸಲ ಮಾತಾಡ್ಕೋತಿದ್ವಿ ಹಿಂಗಾಗ್ಬೋದು ಈಗ ಅಂತ. ಬಟ್ ಬೇರೇನೋ ಟ್ವಿಸ್ಟ್ ಬರ್ತಾ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅಲ್ಲಿ ಬೇರೆಯೇ ಕತೆ ಶುರು ಆಗ್ತಾ ಇತ್ತು. ಇಟ್ ವಾಸ್ ರಿಯಲಿ ನೈಸ್. ಒಂದು ಸಸ್ಪೆನ್ಸ್ ಜೊತೆಗೆ ಕಾಮಿಡಿ ಮಿಕ್ಸ್ ಇರೋದು ನಿಜವಾಗ್ಲೂ ಇಟ್ ವಾಸ್ ಎಂಟರ್ಟೈನಿಂಗ್. ನಾವು ಕಂಪ್ಲೀಟ್ಲಿ ಆಕ್ಯುಪೈಡ್ ಆಗಿದ್ವಿ 2.5 ಗಂಟೆ ಏನಿತ್ತು ಅಂತ. ಆ್ಯಂಡ್ ಆನ್ ಸ್ಕ್ರೀನ್ ಯಾರ್ಯಾರಿದ್ದಾರೆ, ಲೈಕ್ ದಿಗಂತ್ ಸರ್ ಇರ್ಬೋದು, ಸಂಗೀತ ಮೈ ಫ್ರೆಂಡ್, ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ವಿ ನೋ ದಿಗಂತ್ ಸರ್ ಇಸ್ ಅನ್ ಹ್ಯಾಂಡ್ಸಮ್ ಚಾಕ್ಲೇಟ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ ಅಂತ. ಬಟ್ ಇಲ್ಲಿ ಬೇರೆ ಥರನೇ ಅನ್ನಿಸ್ತದೆ. ಇವರು ಕಳ್ತನ ಮಾಡ್ತಾರ ಅಂತ ಅನಿಸ್ತು ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಎಸ್, ಕಳ್ತನ ಮಾಡ್ತೀನಿ ಅಂತ ನಂಬಿಸಿದ್ದಾರೆ ಎಲ್ಲರೂ. ಸೊ ಇಟ್ಸ್ ರಿಯಲಿ ಕಮ್ ಔಟ್ ವೆಲ್. ಆಫ್ ದ ಸ್ಕ್ರೀನಲ್ಲೂ ಅಷ್ಟೇ ಟೆಕ್ನಿಕಲ್ ಟೀಮ್ ಆಲ್ಸೋ, ದ ರೀ ರೆಕಾರ್ಡಿಂಗ್ ಇರಬಹುದು, ಮ್ಯೂಸಿಕ್ ಇರಬಹುದು, ಎಡಿಟಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ವಿ ಕ್ಯಾನ್ ಸಿ ದ ಹಾರ್ಡ್ ವರ್ಕ್. ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರ ಪ್ರಯತ್ನ ಆ್ಯಂಡ್ ಶ್ರಮ ಎತ್ತಿ ಕಾಣ್ತಾ ಇದೆ ಸಿನಿಮಾ ಅಲ್ಲಿ. ಆ್ಯಂಡ್ ನನ್ನ ಕಡೆಯಿಂದ ನಾನು ನಿಜವಾಗ್ಲೂ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮಾರಿಗೋಲ್ಡ್ ಒಂದು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಡೀ ಟೀಮ್ಗೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮಾತಾಡಲಿ.
ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಟು ಮಾರಿಗೋಲ್ಡ್. ಸೊ 24 ಕ್ಯಾರೆಟ್ ಗೋಲ್ಡ್ ಥರನೇ ಅದನ್ನು ಮೂವಿ ತುಂಬ ಚೆನ್ನಾಗಿ ಕ್ಲಿಕ್ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿಗಂತ್ ಸರ್. ವೆರಿ ನೈಸ್ ಆ್ಯಕ್ಟಿಂಗ್ ಆ್ಯಂಡ್ ಇಟ್ಸ್ ಅ ಗುಡ್ ಕಮ್ ಬ್ಯಾಕ್. ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಫಾರ್ ದ ಹೀರೋಯಿನ್ ಆಸ್ ವೆಲ್. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಚೆನ್ನಾಗಿ ಓಡಲಿ. ಇಟ್ ಇಸ್ ಅ ವೆರಿ ನೈಸ್ ಮೂವಿ. ಆಲ್ ಆಫ್ ಯು ಪ್ಲೀಸ್ ಕಮ್. ಥ್ಯಾಂಕ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಮೂವಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾದ್ರೂ ಜನರು ಪ್ರತಿಕ್ರಿಯೆನೇ ನಾನು ನೋಡ್ತಾ ಇದ್ದೆ. ನಾನು ಸಿನಿಮಾ ನೋಡ್ತಾ ಇರಲಿಲ್ಲ. ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು, ಅವರೆಲ್ಲ ಖುಷಿ ಪಡ್ತಾ ಇದ್ರು. ಒಳ್ಳೊಳ್ಳೆ ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಹೈಲೈಟ್ ಏನಪ್ಪ ಅಂದರೆ ಸಂಭಾಷಣೆ ರಘು ನಿಡುವಳ್ಳಿ ಅವ್ರದ್ದು. ಸೊ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗಂತೂ ಇಡೀ ನಮ್ಮ ತಂಡದ ಎಲ್ಲರಿಗೂ ನಮ್ಗೆ ಸಂತೋಷ ಇದೆ. ಜನ ನಾಳೆ ಇದೇ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಇನ್ನೊಂದು 4 ಜನಕ್ಕೆ ಹೇಳಿದ್ರೆ ನಮಗೆ ಇಡೀ ತಂಡಕ್ಕೆ ಖುಷಿ ಆಗುತ್ತೆ. ನಮ್ಮ ಪ್ರೊಡ್ಯೂಸರು ಇನ್ನೂ 10 ಸಿನಿಮಾ ಮಾಡ್ತಾರೆ. ಸೊ ಹಾಗಾಗಲಿ ಅಂತ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊತೀನಿ. ನೀವು ಮೀಡಿಯಾದವರು ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ ಈ ಸಿನಿಮಾಗೆ. ಹೀಗೆ ಮುಂದೆನೂ ಕೂಡ ಸದಾ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸರ್ ಬನ್ನಿ. ಇವತ್ತು ಏನು ಮಾರಿಗೋಲ್ಡ್ ಚಿತ್ರ ಭಾಳ ಅದ್ಭುತವಾಗಿದೆ. ಏಕೆಂತಂದರೆ ಈ ಚಿತ್ರದಲ್ಲಿ ಅಭಿನಯ ಮಾಡಿರುವಂತಹ ನಮ್ಮ ದಿಗಂತ್ ಸರ್ ಅವರಾಗಿರ್ಬೋದು, ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಸಂಗೀತ ಅವರಾಗಿರ್ಬೋದು, ಮತ್ತು ಅವ್ರ ಜೊತೆ ಅಭಿನಯ ಮಾಡಿರುವಂಥ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತು ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಗೂ ಕೂಡ. ಯಾಕೆಂದರೆ ಅವರು ಇದರಲ್ಲಿ ಎಲ್ಲೂ ಕೂಡ ಕೊರತೆಯಾಗಿ ಯಾವುದೂ ಕೂಡ ಕಂಡಿಲ್ಲ. ಯಾಕೆಂದರೆ ಭಾಳ ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ಅದೇ ರೀತಿ ಎಡಿಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ ಅವ್ರು ಇರ್ಬೋದು. ಕಂಪ್ಲೀಟ್ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮತ್ತು ಎಲ್ಲ ವರ್ಗದ, ಅಂದರೆ ಅದು ಚಿಕ್ಕ ಮಕ್ಕಳು, ದೊಡ್ಡವರು, ಕಾಲೇಜ್ ಸ್ಟೂಡೆಂಟು, ವಯಸ್ಸಾದವರು ಅಂತಿಲ್ಲ, ಓವರಾಲ್ ಆಗಿ ಎಲ್ಲರೂ ಕೂಡ ಈ ಚಿತ್ರವನ್ನು, ಮಾರಿಗೋಲ್ಡ್ ಚಿತ್ರವನ್ನು ನೋಡ್ಬೋದು. ಖಂಡಿತವಾಗ್ಲೂ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಒಂದು ಚಿತ್ರ ಇಷ್ಟು ಒಂದು ಯಶಸ್ವಿಯಾಗಿ ಮಾಡಿರುವಂತಹ ನಮ್ಮ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರು, ನಮ್ಮ ನಟರು ಎಲ್ಲರಿಗೂ ಕೂಡ ಮನಪೂರ್ವಕವಾಗಿ ಚಿತ್ರತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ದಯವಿಟ್ಟು ಎಲ್ಲ ಬಂದು ಕನ್ನಡ ಚಿತ್ರವನ್ನು ನೋಡಿ, ಮಾರಿಗೋಲ್ಡ್ ಚಿತ್ರವನ್ನು ನೋಡಿ, ಈ ಚಿತ್ರವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಒಳ್ಳೆಯದಾಗಿ. ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಫಸ್ಟು ರಘು ಸರ್ ಬಗ್ಗೆ ಮಾತಾಡ್ತೀನಿ. ಅವ್ರ ನಿರ್ದೇಶನ ಕಳೆದ ಬಾರಿ ಮಾಡಿದಂಥ ಮಿಸ್ಟರ್ ಎಲ್ಲಿ ನಾನು ವಿಲನ್ ಆಗಿ ಮಾಡಿದ್ದೆ. ಸೊ ಸರ್ ಪ್ಯಾಷನ್ ಏನು ಅಂದರೆ ನಾನು ಅವ್ರ ಡೈರೆಕ್ಷನ್ ಅನ್ನು ನೋಡಿದೆ. ಈಗ ಒಳ್ಳೆ ಪ್ರೊಡ್ಯೂಸರ್ ಆಗಿ ಎಮರ್ಜ್ ಆಗಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ವೆರಿ ಟೈಟ್ ಸ್ಕ್ರಿಪ್ಟ್ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಮ್ಯೂಸಿಕ್ ಆ್ಯಂಡ್ ವೆರಿ ವಿಟ್ಟಿ ಡೈಲಾಗ್ಸ್, ವೆರಿ ಪಂಚಿಂಗ್ ಡೈಲಾಗ್ಸ್. ಇಡೀ ಸಿನಿಮಾ ನಮಗೆಲ್ಲೂ ಬೋರ್ ಹೊಡ್ಸೋದಿಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ಎಡ್ಜ್ ಆಫ್ ದ ಸೀಟ್ ನನಗೆ ತುಂಬ ಇಷ್ಟ ಆಗೋಯ್ತು. ಮಾರಿಗೋಲ್ಡ್ ಗೋಲ್ಡ್. ವೆಲ್, ಮಾರಿಗೋಲ್ಡ್ ಸಿನಿಮಾ ಈ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ. ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಸಿನಿಮಾ. ದುಡ್ಡನ್ನು ನಾವು ಉಳಿಸೋದಲ್ಲ, ದುಡ್ಡನ್ನು ಅಂದರೆ ದುಡ್ಡು ನಮ್ಮನ್ನು ಉಳಿಸ್ಬೇಕು, ದುಡ್ಡು ನಮ್ಮನ್ನು ಕಾಪಾಡಬೇಕು, ನಾವು ದುಡ್ಡನ್ನು ಕಾಪಾಡೋ ಸ್ಥಿತಿ ಬರಬಾರ್ದು. ಅದು ಯಾವತ್ತಿದ್ರೂ ದುಡ್ಡು ಮಣ್ಣಿಗೆ ಹೋಗೋದು, ಮಣ್ಣು ಯಾವತ್ತು ಮಣ್ಣಿಗೆ ಹೋಗೋದು ಅಂತ ತುಂಬ ಚೆನ್ನಾಗಿ ಹೇಳಿರುವಂಥ ಕತೆ. ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗಿಲ್ಲ. ಆ್ಯಂಡ್ ಸ್ವಾಮಿ ಹೇಳಿದಂಗೆ ಬಿಟ್ಟಿ ಡೈಲಾಗ್ಸ್, ವೆರಿ ವೆರಿ ಯುನೀಕ್ ಡೈಲಾಗ್ಸ್. ರಘು ಅವ್ರಿಗೆ ಇದು ಕ್ರೆಡಿಟ್ ಹೋಗಲೇಬೇಕು. ಐ ಲವ್ ದ ಡೈಲಾಗ್ಸ್. ತುಂಬ ಚೆನ್ನಾಗಿದೆ ಫಸ್ಟಿಂದ ಲಾಸ್ಟ್ವರೆಗೂ. ಆ್ಯಂಡ್ ದಿಗಿಯ ಪರ್ಫಾರ್ಮೆನ್ಸು, ಸಂಪತ್ ಅವ್ರ ಪರ್ಫಾರ್ಮೆನ್ಸು ವೆರಿ ಎಂಗೇಜಿಂಗ್. ಖಂಡಿತ ಮಿಸ್ ಮಾಡಿದೆ ನೋಡಿ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗದಿರೋಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಖಂಡಿತ ಮಿಸ್ ಮಾಡಿದೆ ನೋಡಿ ಎಲ್ಲರೂ. ಕಮ್ ಬ್ಯಾಕ್ ಇದು ಎಕ್ಸಾಕ್ಟ್ಲಿ. ದಿಗಿ ಫ್ಯಾಂಟಾಸ್ಟಿಕ್. ಕಮ್ ಬ್ಯಾಕ್. ವೆರಿ ನೈಸ್, ವೆರಿ ನೈಸ್. ತುಂಬ ಇಷ್ಟ ಆಗಿದೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಇದು ನನ್ನ ಡೆಬ್ಯೂ ಮೂವಿ. ಸೊ ಇಲ್ಲಿ ಬಂದಿರೋ ಎಲ್ಲ ಸೆಲೆಬ್ರಿಟಿಗಳಿಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಖಂಡಿತ ಅದನ್ನು ಓಪನ್ ಆಗಿ ಹೇಳಿ. ನಾನು ಎಲ್ಲ ಕ್ರಿಟಿಸಿಸಮ್ಗೆ ಯಾವಾಗಲೂ ಓಪನ್ ಆಗಿರ್ತೀನಿ. ನನ್ನ ಮುಂದಿನ ಚಿತ್ರದಲ್ಲಿ ಅದನ್ನು ರೆಕ್ಟಿಫೈ ಮಾಡ್ಕೊತೀನಿ. ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸಿನಿಮಾ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿ. ಸೊ ನಮ್ಗೆ ಹೆಲ್ಪ್ ಆಗಿಬಿಡುತ್ತೆ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ರಾಘವೇಂದ್ರ ಮೋಕ್ಷಗೊಂಡಂ ಗುರೂಜಿ ಅಂತ. ವೃತ್ತಿಯಿಂದ ನಾನೊಬ್ಬ ಜ್ಯೋತಿಷಿ, ವಾಸ್ತುತಜ್ಞ ಮತ್ತು ವೇದವಿದ್ಯಾ ಅಧ್ಯಾಪಕ. ಪ್ರವೃತ್ತಿ ಹವ್ಯಾಸದಿಂದ ನಟ, ಗೀತರಚನೆಕಾರ, ಸಂಭಾಷಣೆಕಾರ. ಸೊ ಈ ಸಿನಿಮಾ ಬಂದು ರಿಯಲಿ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಕನ್ನಡ ಚಿತ್ರಗಳಲ್ಲಿ ತುಂಬ ವಿಭಿನ್ನವಾಗಿದೆ ಈ ಚಿತ್ರ. ಮಾತಿನ ಮನೆಯಲ್ಲಿ ನಮ್ಮನ್ನೆಲ್ಲರೂ ಸಹ ಕಟ್ಟಿ ಕೂಡಿಸಿರ್ತಾರೆ 127 ನಿಮಿಷಗಳ ಕಾಲ. ಅದ್ಭುತವಾದಂಥ ಒಂದು ಚಿತ್ರಕಥೆ, ಅದ್ಭುತವಾದಂಥ ಸಂಭಾಷಣೆ ಮತ್ತು ಅಷ್ಟೇ ಎಡ್ಜ್ ಆಫ್ ದ ಸೀಟ್ ನಮಗೆ ಕೂಡಿಸುವಂಥ ಒಂದು ಚಿತ್ರ ಇದಾಗಿರುತ್ತೆ. ಸೊ ದಿಗಂತ್ ಅವ್ರನ್ನ ನೋಡ್ತಾ ಇದ್ರೆ ನನಗೆ ಸೀರಿಯಸ್ಲಿ ಯಾವುದೋ ಒಂದು ಹಾಲಿವುಡ್ ಮನಿ ಹೀಸ್ಟ್ ಸಿನಿಮಾದಲ್ಲಿ ಬ್ರ್ಯಾಡ್ ಪಿಟ್ ನೋಡಿದಾಗ ಅನಿಸ್ತು ನನಗೆ. ಎಂಟೈರ್ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಒಂದು ಡೈಲಾಗ್ ಡೆಲಿವರಿ ಆಗಲಿ, ಎವ್ರಿಥಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ನಾವು ನೋಡಿದಂಥ ದೂದ್ ಕಡೆ ದಿಗಂತ್ಗೂ ಇವಾಗ ನಾವು ನೋಡ್ತಾ ಇರೋ ದಿಗಂತ್ಗೂ ತುಂಬಾ ಡಿಫ್ರೆಂಟ್ ಆಗಿದೆ. ಮತ್ತು ರಾಘವೇಂದ್ರ ನಾಯಕ್ ಅವರು ಆಸ್ ಎ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್ ಎಫರ್ಟ್ ಮಾಡಿದ್ದಾರೆ, ರಿಯಲಿ ಅಪ್ರಿಷಿಯೇಬಲ್. ನಿರ್ಮಾಪಕರು ಅಷ್ಟೇ ಇಂಥ ಒಂದು ಪ್ರಾಜೆಕ್ಟ್ಗೆ ಅವ್ರು ನಂಬಿ ದುಡ್ಡು ಹಾಕಿರೋದಕ್ಕೆ ಅವ್ರಿಗೆ ಯಶಸ್ಸಾಗಬೇಕು. ಅವ್ರು ಅನ್ಕೊಂಡಿರುವಂಥ ಇನ್ನಷ್ಟು ಅವರ ಒಂದು ನಿರ್ಮಾಣ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಬರಬೇಕು ಅಂತ ನಾನು ಆಶಿಸ್ತೀನಿ. ಎಸ್ಪೆಷಲಿ ಎಲ್ಲರೂ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಸಂಗೀತ ಶೃಂಗೇರಿ ಆಗ್ಬೋದು, ಅಥವಾ ಕಾಕ್ರೋಚ್ ಸುದ್ದಿ ಆಗ್ಬೋದು, ದಿಗಂತ್ ಅವರು ಆಗ್ಬೋದು, ಪ್ರತಿಯೊಬ್ಬರು ಅಷ್ಟೇ. ಎಸ್ಪೆಷಲಿ ನಾನು ರಘು ನಿಡುವಳ್ಳಿ ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಭಾಷಣೆಕಾರನಾಗಿ ಒಂದು ಕಾಲದಲ್ಲಿ ತಮಗೆಲ್ಲ ಗೊತ್ತಿರುತ್ತೆ, ಕೆ ವಿ ರಾಜು ಅನ್ನೋರೊಬ್ಬರು ಸಂಭಾಷಣೆಗಳು ಬರೀತಾ ಇದ್ರು. ಎಷ್ಟು ಮೊನಚಾಗಿ, ಎಷ್ಟು ಚುರುಕಾಗಿರ್ತಾ ಇತ್ತು ಅಂತಂದರೆ ಅವರ ಸಂಭಾಷಣೆ, ಅವರ ಚಿತ್ರಕಥೆಗೋಸ್ಕರನೇ ಸಿನಿಮಾಗಳು ನೋಡುವಂಥವ್ರು ಒಂದು ವರ್ಗದ ಪ್ರೇಕ್ಷಕರಿದ್ದರು. ಸೊ ರಘು ನಿಡುವಳ್ಳಿ ಆ ಸ್ಥಾನನ ತುಂಬುವಂಥ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಈ ಸಿನಿಮಾನ ಪ್ರೋತ್ಸಾಹಿಸಿ, ಮಾಧ್ಯಮ ಮಿತ್ರರೆಲ್ಲರೂ ಸಹ ಈ ಸಿನಿಮಾಗೆ ಇನ್ನಷ್ಟು ಹೆಚ್ಚಿನ ಒಂದು ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ನಾನು ಕೃತಜ್ಞತೆ ತಿಳಿಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟರ್ ಸಂತೋಷ್. ಆ್ಯಸ್ ಅ ಫಿಲಮ್ ಮೇಕರ್ ನನಗೆ ನಿರ್ಮಾಪಕರ ಬಗ್ಗೆ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಎಲ್ಲರೂ, ಸುರೇಶ್ ಸರು, ನಾವು ಮತ್ತು ಎಲ್ಲ ಡೈರೆಕ್ಟ್ರು ಎಲ್ಲ ಸೇರಿಕೊಂಡು ಈ ಸಿನಿಮಾನ ಸಪೋರ್ಟ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾಕ್ಕೆ ಒಳ್ಳೆ ಪ್ರೋತ್ಸಾಹ ಸಿಗಲಿ, ಒಳ್ಳೆ ನಿರ್ಮಾಪಕರನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಎಸ್, ಮಾರಿಗೋಲ್ಡ್ ಸಿನಿಮಾ ತುಂಬ ಅದ್ಭುತವಾಗಿದೆ. ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ದಯಮಾಡಿ ಆದಷ್ಟು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಏನಿದ್ದಾರೆ ಅವರೆಲ್ಲರೂ ದಯವಿಟ್ಟು ಪ್ರಚಾರ ಮಾಡಿ. ಜೊತೆಗೆ ಸಿನಿಮಾ ಅದ್ಭುತವಾಗಿರುವಾಗ ಆ ಕಂಟೆಂಟ್ ರೀಚ್ ಆಗಬೇಕು. ಆ ರೀತಿ ದಯಮಾಡಿ ಎಲ್ಲರೂ ನೋಡಲಿ ಸಿನಿಮಾನ. ಯಾಕಂದರೆ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಸಾಯಬಾರ್ದು. ಸಿನಿಮಾ ಗೆಲ್ಲಬೇಕು. ತುಂಬ ಅದ್ಭುತವಾಗಿದೆ. ಹೆಣ್ಣು, ಹೊನ್ನು, ಮಣ್ಣು, ಈ 3 ದಿನ ಯಾವ್ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಸರ್ ತುಂಬ, ಸರ್ ಯು ಆರ್ ಸೇಫ್ ಸರ್. ಯಾಕಂದರೆ ಇಷ್ಟು ಸೆಲೆಬ್ರಿಟೀಸ್ಗಳು ನಿಮ್ಮ ಕರೆಗೆ ಬಂದು ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ವಜ್ರಂಗ್ ಶೆಟ್ಟಿ. ನಮ್ಮದೇ ಸಿನಿಮಾ, ಜಾಸ್ತಿ ಏನು ಮಾತಾಡಬೇಕಂತಿಲ್ಲ. ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿ ತುಂಬ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಅದೇ ಖುಷಿ. ನಾಳೆಯಿಂದ ಸಿನಿಮಾ ಎಲ್ಲ ಕಡೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮ ಮಿತ್ರದವರು. ಆ್ಯಂಡ್ ಆದಷ್ಟು ನಮ್ಮ ಕನ್ನಡ ಆಡಿಯನ್ಸ್ಗೆ ಇದು ರೀಚ್ ಆಗಬೇಕು. ಸೊ ಇವತ್ತು ನೋಡಿರೋರೆಲ್ಲರೂ ತುಂಬ ಒಳ್ಳೆ ಸಿನಿಮಾ, ಡೈಲಾಗ್ ಓರಿಯೆಂಟೆಡ್ ಸಿನಿಮಾ, ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಅದೇ ಖುಷಿ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ನಮ್ಮೆಲ್ಲ ಇಡೀ ತಂಡಕ್ಕೆ, ರಾಘುಗಾಗಲಿ, ಯಶ್ಗಾಗಲಿ, ದಿಗಂತ್ ಸರ್ಗಾಗಲಿ, ಸಂಗೀತಗಾಗಲಿ, ಆ್ಯಂಡ್ ಸುಧಿಗೆ, ಸಂಪತ್ಗೆ, ಎಲ್ರಿಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ಮೂವಿ ನೋಡ್ಕೊಂಡು ಹೊರಬರಬೇಕಾದ್ರೆ. ಎಲ್ಲರೂ ಒಂದು ರಿಯಾಕ್ಷನ್ ಆಗಿರ್ಬೋದು, ರೆಸ್ಪಾನ್ಸ್ ಆಗಿರ್ಬೋದು ನೋಡಬೇಕಾದ್ರೆ ಎಲ್ಲರೂ ಮೂವಿ ಇಷ್ಟ ಆಗಿದೆ ಅಂತ ನಮಗೆ ಗೊತ್ತಾಗ್ತಿದೆ. ಮೊದಲದಾಗಿ ದಿಗಂತ್ ಸರ್ನ ಈ ಥರ ನೋಡೇ ಇಲ್ಲ ಯಾರು ಕೂಡ. ಎಲ್ಲರೂ ಹೊರಗೆ ಬಂದ್ಮೇಲೆ ಹೇಳ್ತಿದ್ದಾರೆ, ದಿಗಂತ್ ಸರ್ ನಮ್ಗೆ ಬೇರೆ ಥರ ನೋಡ್ತಿದ್ವಿ ಅಂತ ಹೇಳ್ಬಿಟ್ಟು. ಆ ಕ್ರೆಡಿಟ್ ಏನಿದ್ರು ನಮ್ಮ ಡೈರೆಕ್ಟರ್ ಸಿಗಬೇಕು, ರಾಘವ್ ಅವರಿಗೆ. ನಮ್ಮೆಲ್ಲ ಕ್ಯಾರೆಕ್ಟರ್ ನಾನು ಇದುವರೆಗೆ ಏನು ಮಾಡ್ಕೊಂಡು ಬಂದಿದ್ದೀನಿ, ಅದರಿಂದ ಡಿಫ್ರೆಂಟ್ ಆಗಿದೆ. ನಮ್ಮ ಡೈಲಾಗ್ ರೈಟರ್ ಬಂದರು, ರಾಘವ್ ನಿಡುವಳ್ಳಿ. ಇವತ್ತಿನ ಹೀರೋ ಅವರೇ. ನಮ್ಮ ನಾಳೆ ಎಲ್ಲರೂ ನೋಡಿ ಮೂವಿನ, ಯಾರು ಮಿಸ್ ಮಾಡ್ಕೊಬೇಡಿ. ನಮಗಂತೂ ತುಂಬ ಇಷ್ಟ ಆಗಿದೆ, ಮಾಡಿದವರು ತುಂಬ ಇಷ್ಟ ಆಗಿದೆ. ನೀವು ಬನ್ನಿ, ಥಿಯೇಟರ್ ನೋಡಿ, ಕನ್ನಡ ಮೂವಿನ ಉಳಿಸಿ ಗೆಲ್ಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಘು ನಿಡುವಳ್ಳಿ, ಸಿನಿಮಾ ಡೈಲಾಗ್ ರೈಟ್ರು. ಎಲ್ಲರೂ ನೋಡಿದವರೆಲ್ಲ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಡೈಲಾಗ್ಸು ಮತ್ತು ಸೆಕೆಂಡ್ ಹಾಫ್ ಎಮೋಷನ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ಇದು ಯಾವತ್ತೂ ನಿಮ್ಮಿಂದ ಪ್ರಚಾರ ಆಗಬೇಕು. ಒಂದಷ್ಟು ಜನ ಬಂದು ನೋಡಿದವರು ನಿಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲೆಲ್ಲ ಹಂಚ್ಕೊಂಡು ಒಂದಷ್ಟು ಜನಕ್ಕೆ ಹೇಳಿದ್ರೆ ನಮ್ಮ ತಂಡಕ್ಕೆ ತುಂಬ ಸಹಾಯ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.
ಹಾಯ್ ಎಲ್ಲರಿಗೂ ನಮಸ್ಕಾರ. ಬಂದಿರೋಂಥ ಪ್ರತಿಯೊಂದು ಮೀಡಿಯಾಗೂ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಸುಮಾರಷ್ಟು ಜನ ಬಂದಿದ್ದರು, ತುಂಬ ಖುಷಿ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಥಿಯೇಟ್ರಲ್ಲಿ ಸುಮಾರಷ್ಟು ಜಾಗದಲ್ಲಿ ವಿಸಿಲ್ ಇತ್ತು ಆ್ಯಂಡ್ ಕಿರ್ಚಾಡ್ತಿದ್ರು, ಕೂಗಾಡ್ತಿದ್ರು, ಎಂಜಾಯ್ ಮಾಡ್ತಾಯಿದ್ರು, ನಗ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು, ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ. ನಾಳೆಯಿಂದ ಎಲ್ಲರೂ ಥಿಯೇಟ್ರಲ್ಲಿ ಒಂದು ಮಾರಿಗೋಲ್ಡ್ನ ನೋಡಿ. ಸೊ ಇಷ್ಟು ದಿವಸ ಬಿಗ್ ಬಾಸಲ್ಲಿ ನೋಡಿದ್ದೀರಾ, ಇನ್ನು ಮುಂದೆ ನೀವು ಥಿಯೇಟ್ರಲ್ಲನ್ನು ನೋಡ್ಬೋದು. ಸೊ ನನ್ನ ಪ್ರೀತಿಸೋರು ಎಲ್ಲರೂ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಬಂದು ನೋಡಿ. ನಿಮ್ಮ ಪ್ರೀತಿನ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡಿದ್ದೀನಿ, ಅದೇ ಥರ ಪ್ರೀತಿ ಕೂಡ ಈ ಮಾರಿಗೋಲ್ಡಿಗೆ ತೋರಿಸಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಯಾಕಂದರೆ ತುಂಬ ಎಕ್ಸೈಟ್ಮೆಂಟ್ ಕಾಣ್ತಾ ಇದೆ. ಮಾರಿಗೋಲ್ಡ್ ಎಲ್ರಿಗೂ ಭಾಳ ಇಷ್ಟ ಆಗಿದೆ ಸಿನಿಮಾ. ನಾವೇ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ಕೋಬಾರ್ದು ಅಂತ ಯಾವತ್ತೂ ಮಾತಾಡ್ತಾ ಇರಲಿಲ್ಲ, ಪ್ರಮೋಟ್ ಮಾಡ್ತಾ ಹೋಗ್ತಾ ಇದ್ದು. ಇವತ್ತು ಸಿನಿಮಾ ನೋಡಿದವರೆಲ್ಲರೂ ಕೂಡ ಮಾರಿಗೋಲ್ಡ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾಕಂದರೆ ಇದನ್ನೇ ನಾವು ಕಾಯ್ತಾ ಇದ್ದು. ಒಂದು ಸಿನಿಮಾದ ಬಗ್ಗೆ ನೀವು ಮಾತಾಡಬೇಕು, ಬೇರೆಯವ್ರು ಮಾತಾಡಬೇಕು, ಅದನ್ನು ನಾವು ಕೇಳಿಸ್ಕೋಬೇಕು. ನಮ್ಮ ಸಿನಿಮಾ ಬಗ್ಗೆ ನಾವೇ ಮಾತಾಡಿಕೊಂಡು ನೀವು ಕೇಳಿಸ್ಕೊಳ್ಳೋದ್ರಲ್ಲಿ ಮಜಾ ಇರೋದಿಲ್ಲ. ಬಟ್ ಇವತ್ತು ಮಾರಿಗೋಲ್ಡ್ ಖಂಡಿತವಾಗಲೂ ಆ ಸಿನಿಮಾ ಮಾಡಿದ್ದಕ್ಕೆ ನನಗೊಂದು ಸಾರ್ಥಕತೆ ಇದೆ. ಯಾಕಂದರೆ ನಾನೊಬ್ಬ ಆ್ಯಸ್ ಅ ಡೈರೆಕ್ಟರ್ ಆಗಿ, ಒಂದು ಪ್ರೊಡ್ಯೂಸರ್ ಆಗಿ ಕೆಲಸಕ್ಕೆ ನಿಂತ್ಕೊಂಡ ಮೇಲೆ ಸಕ್ಸಸ್ ಆಗ್ತೀನಾ, ಒಂದು ಸಿನಿಮಾ ಪರಿಪೂರ್ಣ ಮಾಡ್ತೀನಾ ಅಂತ ಅಂದ್ಕೊಂಡಿದ್ದೆ. ಬಟ್ ಕೆಲಸದಲ್ಲೂ ಕೂಡ ನಿಪುಣತೆ ಮತ್ತು ಸಿನಿಮಾದಲ್ಲಿ ಒಂದು ಪಾರದರ್ಶಕತೆ ಕಾಣುತ್ತೆ. ಇಡೀ ಜನರಿಗೆ ಮಾರಿಗೋಲ್ಡ್ ತುಂಬ ಇಷ್ಟ ಆಗಿದೆ, ಖುಷಿ ಕೊಟ್ಟಿದೆ. ಸೊ ಎಲ್ಲರೂ ಕೂಡ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರವಣಿಗೆ ಮಾಡಿ ಅಂತ ಹೇಳಿದ್ದೀನಿ. ಬೇರೆಯವರಿಗೆ ಈ ಸಿನಿಮಾದ ಬಗ್ಗೆ ಮನ ಮುಟ್ಟೋ ಥರ ನೀವೇನಾದರೂ 2 ಸಾಲುಗಳು ನಿಮ್ಗೆ ಅನಿಸಿದ್ದನ್ನು ಬರೀರಿ ಅಂತ, ಸುಮ್ಮನೆ ನಮ್ಮ ಸಿನಿಮಾಕ್ಕೆ ಹೊಗಳಿ ಬರೀರಿ ಅಂತ ಕೇಳಲ್ಲ. ನಿಮ್ಗೆ ಅನಿಸಿದ್ದು ನಿಮ್ಮ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯಿರಿ. ಅವರೆಲ್ಲರಿಗೂ ಕೂಡ ರೀಚ್ ಆಗಲಿ. ಮಾರಿಗೋಲ್ಡ್ ಒಂದು ಸಕ್ಸಸ್ ಮೀಟ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಒಂದು ದಾರಿ ಮಾಡಿಕೊಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಒಟ್ಟಾರೆ ಈ ಸಿನಿಮಾದ ಹಿಂದೆ ನಮ್ಮ ಡೈರೆಕ್ಟರ್ ರಾಘವೇಂದ್ರ ನಾಯ್ಕ ಅವರ ಕೆಲಸ ಮೆಚ್ಚಲೇಬೇಕು. ಯಾಕಂದರೆ ಹಗಲು ರಾತ್ರಿ ಅವರು ನಿದ್ದೆನೂ ಮರ್ತಿದ್ದಾರೆ ಮತ್ತು ಊಟನೂ ಕೂಡ ಮರ್ತಿದ್ದಾರೆ. ಆ ಸಿನಿಮಾದ ಪ್ರೀತಿ ಅವರಲ್ಲಿ ಕಾಣ್ತಾ ಇತ್ತು. ಜೊತೆಗೆ ಇಡೀ ತಂಡ ನನಗೆ ಬೆಂಗಾವಲಾಗಿ ನಿಂತಿತ್ತು. ಇಡೀ ತಂಡ, ನಾನು ಯಾರಿಗೂ ಯಾವತ್ತೂ ನೀವು ಬರಲಿಲ್ವಾ ಏನೂ ಹುಡುಕ್ಲಿಲ್ಲ. ಯಾರೂ ನನಗೆ ಒಂದು ಗ್ಲಾಸ್ ನೀರು ಕೂಡ ಕೇಳಲಿಲ್ಲ. ಅಂದರೆ ನನ್ನನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದೇ ಪ್ರೀತಿ ಮಾರಿಗೋಲ್ಡ್ ಮೂಲಕ ನನಗೆ ಸಿಗಲಿ ಅಂತ ಹೇಳಿ ಅಪೇಕ್ಷೆ ನನ್ನದಷ್ಟೇ. ಧನ್ಯವಾದಗಳು.